ಕನ್ನಡದ ಗಾಯಕಿ ಸರಿಗಮಪ ರಿಯಾಲಿಟಿ ಶೋನ ಜೂರಿ ಆಗಿರುವ ಸಂಗೀತಾ ರಾಜೀವ್ ಅವರು ತಮ್ಮ ಮೊಟ್ಟಮೊದಲ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಅಂದಹಾಗೆ ಗಾಯಕರು ನಿಧಾನವಾಗಿ ನಟನೆ ಕಡೆ ಮುಖ ಮಾಡುತ್ತಿರುವುದು ಇದೇನು ಹೊಸದಲ್ಲ. ಈಗಾಗಲೇ ಕನ್ನಡ ಇಂಡಸ್ಟ್ರಿ ಕಂಡಿರುವ ಬಹಳಷ್ಟು ಮಹಾನ್ ಗಾಯಕರು ಸಿನಿಮಾದಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡ ಹಲವಾರು ಉದಾಹರಣೆಗಳಿವೆ. ಗಾಯಕ ಎಸ್. ಪಿ. ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಅವರಿಂದ ಹಿಡಿದು ಇತ್ತೀಚಿನ ಯುವ ಗಾಯಕರಾದ ಸಂಚಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜ್ ಅವರು ನಟನೆಯಲ್ಲಿ ತಮ್ಮ ಛಾಪು ಮೂಡಿಸುತ್ತಿರುವುದನ್ನ ನಾವೆಲ್ಲರೂ ನೋಡಿದ್ದೇವೆ. ಅದೇ ರೀತಿ ಇದೀಗ ಗಾಯಕಿ ಸಂಗೀತಾ ರಾಜೀವ್ ಅವರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಿಮಿತ್ತ ಮಾತ್ರ ಎಂಬ ಟೈಟಲ್ನ ಈ ಸಿನಿಮಾ ನಿರ್ದೇಶಕ ರೋಷನ್ ಡಿಸೋಜಾ ಅವರು ನಿರ್ದೇಶನದಲ್ಲಿ ಮೂಡಿಬರುತ್ತಿದೆ. 1970ರಲ್ಲಿ ನಡೆದ ಕಥೆಯನ್ನ ಆಧರಿಸಿದ ಈ ಸಸ್ಪೆನ್ಸ್ ಥ್ರಿಲ್ಲರ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಗಾಯಕಿ ಸಂಗೀತಾ ರಾಜೀವ್ ತಮ್ಮ ಗಾಯನ ಹಾಗೂ ನಟನಾ ಜರ್ನಿ ಬಗ್ಗೆ ಮಾತನಾಡಿದ್ದಾರೆ. ಗಾಯನದಲ್ಲಿ ಯಶಸ್ಸು ಕಂಡಂತೆ ನಟನೆಯಲ್ಲಿಯೂ ಕಾಣಬೇಕೆಂಬ ಆಸೆ ಇರುವುದು ಸಹಜ. ಆದರೆ ಹಾಗೆ ಆಗಬೇಕೆಂದೇನಿಲ್ಲ ಎಂಬುದು ಸ್ಪಷ್ಟಪಡಿಸಿರುವ ಈಕೆ, ಯಾವುದಾದರೂ ಅದ್ಭುತ ಕಥೆಗಳು ಬಂದರೆ ಮಾತ್ರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಗಾಯಕರಿಗೆ ನಟನೆ ಕಷ್ಟದ ವಿಚಾರವಲ್ಲ, ಏಕೆಂದರೆ ಭಾವನೆಗಳೊಂದಿಗೆ ಮಾತನಾಡುವುದು ಅವರಿಗೆ ಮೊದಲಿನಿಂದಲೂ ಬಂದಿರುತ್ತದೆ ಎಂಬ ಮಾತಿದೆ. ಅಂತೆಯೇ ಇದೀಗ ಗಾಯಕಿ ಸಂಗೀತಾ ರಾಜೀವ್ ಅವರ ಮೊದಲ ಸಿನಿಮಾ ಯಾವ ರೀತಿ ಮೂಡಿಬರುತ್ತದೆ ಎಂಬುದನ್ನ ನೋಡಲು ಗಾಯನ ಪ್ರಿಯರು ಹಾಗೂ ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಗಾಯಕಿ ಸಂಗೀತಾ ರಾಜೀವ್ ಅವರಿಗೆ ಪೂರ್ಣಚಂದ್ರ ಮೈಸೂರು ಅವರು ಸಹನಟರಾಗಿ ಸ್ಕ್ರೀನ್ ಶೇರ್ ಮಾಡಲಿದ್ದು, ಒಂದು ಹಳೆಯ ಕಥೆಯನ್ನ ಹೇಳ ಹೊರಟರೂ ಪ್ರಸ್ತುತ ಕಾಲಕ್ಕೆ ತಕ್ಕದಾದಂತಹ ಕಥೆ ಇದಾಗಿದೆ ಎಂಬುದು ಸಂಗೀತಾ ರಾಜೀವ್ ಅವರ ಅಭಿಪ್ರಾಯ. ಅಂದಹಾಗೆ ನಿಮಿತ್ತ ಮಾತ್ರ ಸಿನಿಮಾದ ಸ್ಕ್ರಿಪ್ಟ್ ಅನ್ನ ಓದಿ ಬಹಳ ಮೆಚ್ಚಿಕೊಂಡಿರುವ ಗಾಯಕಿ ಸಂಗೀತಾ ರಾಜೀವ್ ಇದನ್ನ ಕೈಗೆತ್ತಿಕೊಂಡಿದ್ದರಂತೆ. ಆಕೆಗೆ ಒಳ್ಳೆಯ ಅಥವಾ ಕೆಟ್ಟ ನಟಿಯಾಗುವ ಯಾವುದೇ ಅಭಿಲಾಷ ಇಲ್ಲ. ಬದಲಾಗಿ ನಟನೆಯನ್ನ ಅಚ್ಚುಕಟ್ಟಾಗಿ ಮಾಡಿ ಒಳ್ಳೊಳ್ಳೆಯ ಅವಕಾಶಗಳು ಬಂದಾಗ ಗಾಯಕಿಯಾದಂತೆಯೇ ತನ್ನನ್ನ ತಾನು ಒಳ್ಳೆಯ ನಟಿಯಾಗಿ ಗುರುತಿಸಿಕೊಳ್ಳುವುದರ ಬಗ್ಗೆ ಹೆಚ್ಚಿನ ಫೋಕಸ್ ಇದೆ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.